ಪದಗಳು ಒಂದಕ್ಕೊಂದು ಸೇರಿದಾಗ ಅವುಗಳ ಧ್ವನಿ ಯಾಕೆ ಬದಲಾಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಬನ್ನಿ, ಇವತ್ತು ಸಂಸ್ಕೃತದ ಒಂದು ಅದ್ಭುತ ಜಗತ್ತನ್ನು ನೋಡೋಣ. ಈ ಧ್ವನಿ ಬದಲಾವಣೆಯ ಹಿಂದಿನ ರಹಸ್ಯಗಳನ್ನು ಭೇದಿಸೋಣ. ಗಣಿತದಲ್ಲಿ ಒಂದಕ್ಕೆ ಒಂದು ಸೇರಿದ್ರೆ ಯಾವಾಗ್ಲೂ ಎರಡೇ ಉತ್ತರ. ಆದ್ರೆ ಭಾಷೆಯ ಲೆಕ್ಕಾಚಾರವೇ ಬೇರೆ. ಇದು ಬಣ್ಣಗಳನ್ನು ಬೆರೆಸಿದ ಹಾಗೆ. ಎರಡು ಬೇರೆ ಬೇರೆ ಧ್ವನಿಗಳು ಒಟ್ಟಿಗೆ ಸೇರಿದಾಗ ಕೆಲವೊಮ್ಮೆ ಒಂದು ಸಂಪೂರ್ಣ ಹೊಸ ಧ್ವನಿ ಉಟ್ಕೊಳ್ಳುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಈ ಧ್ವನಿ ಬದಲಾವಣೆಯ ವ್ಯವಸ್ಥೆಯನ್ನೇ ಸಂಧಿ ಅಂತ ಕರೆಯೋದು. ಇದನ್ನ ಹೀಗಂದ್ಕೊಳ್ಳಿ. ರಸ್ತೆ ಮೇಲೆ ವಾಹನಗಳು ಸರಾಗವಾಗಿ ಹೋಗೋಕೆ ಟ್ರಾಫಿಕ್ ನಿಯಮಗಳು ಇರುತ್ತಲ್ಲ, ಅದೇ ರೀತಿ ಸಂಧಿ ನಿಯಮಗಳು ಭಾಷೆ ಯಾವುದೇ ಅಡ್ಡತಡೆ ಇಲ್ಲದೆ ಸ್ಮೂತಾಗಿ ಹರಿಯುವಂತೆ ನೋಡ್ಕೊಳ್ತವೆ. ಸರಿ, ಹಾಗಿದ್ರೆ ಭಾಷೆಯ ಈ ಗುಪ್ತ ನಿಯಮಗಳ ಪಯಣ ಶುರು ಮಾಡೋಣ. ನಮ್ಮ ಮೊದಲ ನಿಲ್ದಾಣ ಪದಗಳು ಹೇಗೆ ತಮ್ಮ ರೂಪ ಬದಲಾಯಿಸುತ್ತವೆ ಅನ್ನೋದನ್ನ ನೋಡೋಣ. ಇಲ್ಲೊಂದು ಸಣ್ಣ ರಹಸ್ಯ ಇದೆ. ವಾಕ್ ಪದದಲ್ಲಿದ್ದ ಕ ಅನ್ನೋ ಕಠಿಣ ಧ್ವನಿ ದೇವಿ ಜೊತೆ ಸೇರಿದಾಗ ವಾಗ್ದೇವಿ ಆಯ್ತು. ಆ ಕ ಸೌಂಡ್ ಇದ್ದಕ್ಕಿದ್ದಾಗೆ ಮೃದುವಾಗಿ ಗ ಯಾಕಾಯ್ತು? ಇದೇನೋ ಮ್ಯಾಜಿಕ್ ತರ ಕಾಣಿಸುತ್ತೆ ಅಲ್ವಾ? ಆದ್ರೆ ಇದ್ರ ಹಿಂದೆ ಒಂದು ಸಖತ್ ಲಾಜಿಕ್ ಇದೆ. ಆ ಲಾಜಿಕ್ ಏನಪ್ಪಾ ಅಂದ್ರೆ, ನಮ್ಮ ಮೊದಲ ನಿಯಮ ಘೋಷಾಕ್ಷರ ಆದೇಶ. ಇದನ್ನ ಝಷ್ಟ್ವ ಸಂಧಿ ಅಂತಾನೂ ಕರೀತಾರೆ. ಅಂದ್ರೇನು ಅಂತ ಈಗ ನೋಡೋಣ. ಗಮನಿಸಿ, ಒಂದು ವರ್ಗದ ಮೊದಲನೇ ಅಕ್ಷರ ಅಂದ್ರೆ ಕಠಿಣ ವ್ಯಂಜನ ಅದೇ ವರ್ಗದ ಮೂರನೇ ಅಕ್ಷರ ಅಂದ್ರೆ ಮೃದು ವ್ಯಂಜನವಾಗಿ ಬದಲಾಗುತ್ತೆ. ಮೃದು ವ್ಯಂಜನ ಅಂದ್ರೆ ಏನೂ ಇಲ್ಲ, ಅದನ್ನ ಉಚ್ಚರಿಸಿದಾಗ ಗಂಟಲಲ್ಲಿ ಒಂದು ವೈಬ್ರೇಷನ್ ಆಗುತ್ತೆ. ಸುಮ್ನೆ ಟ್ರೈ ಮಾಡಿ ನೋಡಿ. ಕ ಅಂತ ಹೇಳಿ, ಈಗ ಗ ಅಂತ ಹೇಳಿ. ಗಂಟಲಿಗೆ ಕೈ ಇಟ್ಕೊಂಡ್ರೆ ಗ ಹೇಳುವಾಗ ಒಂದು ಕಂಪನ ಆಗತ್ತಲ್ಲ, ಅದೇ ವ್ಯತ್ಯಾಸ. ನೋಡ್ತಾ ಇದ್ದೀರಲ್ಲ, ಇದು ಆಕಸ್ಮಿಕವಾಗಿ ಆಗ್ತಿರೋದಲ್ಲ. ಇದೊಂದು ಪಕ್ಕಾ ಪ್ಯಾಟರ್ನ್. ಒಂದು ಕಠಿಣ ಧ್ವನಿ ಒಂದು ಮೃದು ಧ್ವನಿಯನ್ನು ಸಂಧಿಸಿದಾಗ ತಾನು ಮೃದುವಾಗಿ ಬಿಡುತ್ತೆ. ಸಿಂಪಲ್. ಇದೇ ಈ ನಿಯಮದ ತಿರುಳು. ಸರಿ, ಈಗ ನಮ್ಮ ಎರಡನೇ ನಿಯಮಕ್ಕೆ ಹೋಗೋಣ. ಇದನ್ನ ತಾಲವ್ಯ ಜಾರುಬಂಡೆ ಅಂತ ತಮಾಷೆಗೆ ಕರೆಯಬಹುದು. ಯಾಕಂದ್ರೆ ಇಲ್ಲಿ ಧ್ವನಿ ಬಾಯಿಯ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಜಾರಿದ ಹಾಗೆ ಆಗತ್ತೆ. ಇಲ್ಲಿ ಇನ್ನೊಂದು ಪಜಲ್ ಇದೆ ನೋಡಿ. ಮನಸ್ ಪದದ ಕೊನೆಯಲ್ಲಿ ಸ ಅಂತ ಒಂದು ಧ್ವನಿ ಇತ್ತು. ಆದ್ರೆ ಶುದ್ಧಿ ಜೊತೆ ಸೇರಿದಾಗ ಅದು ಶ ಆಗಿ ಮನಃಶುದ್ಧಿ ಅಂತ ಯಾಕಾಯ್ತು? ಈ ಶುತ್ವ ಸಂಧಿ ನಿಯಮವನ್ನ ಹೀಗೆ 3 ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಅರ್ಥ ಮಾಡ್ಕೋಬಹುದು. ಮೊದಲನೇದಾಗಿ, ಒಂದು ಪದದ ಕೊನೆಗೆ ದಂತ್ಯ ಧ್ವನಿ ಇರುತ್ತೆ, ಅಂದ್ರೆ ಸ ಅಥವಾ ತ ತರಹದ ಸೌಂಡ್. ಆಮೇಲೆ ಅದರ ಮುಂದೆ ಒಂದು ತಾಲವ್ಯ ಧ್ವನಿ ಬರುತ್ತೆ, ಅಂದ್ರೆ ಶ ಅಥವಾ ಚ ತರಹದ್ದು. ಇವೆರಡು ಸೇರ್ದಾಗ ಏನಾಗುತ್ತೆ ಅಂದ್ರೆ ಆ ದಂತ್ಯ ಧ್ವನಿ ಜಾರಿ ತಾಲವ್ಯ ಧ್ವನಿಯಾಗಿ ಬದಲಾಗ್ಬಿಡುತ್ತೆ. ಈ ಉದಾಹರಣೆಗಳನ್ನು ನೋಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ನೋಡಿ, ಯಶಸ್ ಜೊತೆ ಚಂದ್ರಿಕೆ ಸೇರಿದಾಗ ಆ ಸ ಧ್ವನಿ ಶ ಆಗಿ ಯಶಶ್ಚಂದ್ರಿಕೆ ಆಯ್ತು. ಅದೇ ರೀತಿ ಸತ್ ಮತ್ತು ಚಿತ್ರ ಸೇರಿದಾಗ ತ ಹೋಗಿ ಚ ಬಂತು, ಸಚ್ಚಿತ್ರ ಆಯ್ತು. ಪ್ಯಾಟರ್ನ್ ಅರ್ಥ ಆಯ್ತಲ್ವಾ? ನಮ್ಮ ಮೂರನೇ ಮತ್ತು ಕೊನೆಯ ಮುಖ್ಯ ನಿಯಮ ಪ್ರತಿಧ್ವನಿಗೆ ಸಂಬಂಧಿಸಿದ್ದು. ಇದನ್ನ ಅನುನಾಸಿಕ ಪ್ರತಿಧ್ವನಿ ಅಥವಾ ನ್ಯಾಸಲ್ ಎಕೋ ಅಂತ ಕರೀಬಹುದು. ಇಲ್ಲಿ ಒಂದು ಸೌಂಡ್ ಇನ್ನೊಂದು ಸೌಂಡನ್ನ ಕಾಪಿ ಮಾಡಿದ ಹಾಗೆ ಆಗುತ್ತೆ. ನಮ್ಮ ಕೊನೆಯ ಪಜಲಿಲಿದೆ ವಾಕ್ ಪದದ ಕ ಧ್ವನಿ ಮಯ ಜೊತೆ ಸೇರಿದಾಗ ವಾಂಗ್ಮಯ ಆಯ್ತು. ಆ ಕ ಮೂಗಿನಲ್ಲಿ ಹೇಳೋ ಂಗ್ ಸೌಂಡ್ ಆಗಿ ಹೇಗ್ ಬದಲಾಯ್ತು? ಈ ನಿಯಮ ತುಂಬಾ ಸಿಂಪಲ್. ಒಂದು ವ್ಯಂಜನದ ಮುಂದೆ ಅಥವಾ ನ ತರಹದ ಅನುನಾಸಿಕ ಅಂದ್ರೆ ಮೂಗಿನಿಂದ ಬರುವ ಧ್ವನಿ ಬಂದ್ರೆ ಆ ಮೊದಲನೇ ವ್ಯಂಜನ ಕೂಡ ತನ್ನದೇ ವರ್ಗದ ಅನುನಾಸಿಕ ಧ್ವನಿಯಾಗಿ ಬದಲಾಗ್ಬಿಡುತ್ತೆ. ಒಂದಕ್ಕೊಂದು ಹೊಂದ್ಕೊಳಕ್ಕೆ ಹೀಗ್ ಮಾಡುತ್ತೆ ಅಷ್ಟೆ. ಈ ನೇಸಲ್ ಎಕೋ ಎಫೆಕ್ಟ್ ಬೇರೆ ಬೇರೆ ವ್ಯಂಜನಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಷಟ್ ಜೊತೆ ಮುಖ ಸೇರಿದಾಗ ಷಣ್ಮುಖ. ಅದೇ ರೀತಿ ಜಗತ್ ಪ್ಲಸ್ ನಾಥ ಜಗನ್ನಾಥ. ನೋಡಿ, ಎಂಥ ಛಂದದ ಸ್ಥಿರವಾದ ಪ್ಯಾಟರ್ನ್ ಇದು. ಇವೆಲ್ಲ ಸುಮ್ನೆ ಪುಸ್ತಕದಲ್ಲಿರೋ ರೂಲ್ಸ್ ಅಷ್ಟೇ ಅಲ್ಲ, ಶತಶತಮಾನಗಳಿಂದ ಸಂಸ್ಕೃತ ಭಾಷೆಗೆ ಒಂದು ರೂಪ ಕೊಟ್ಟಿರೋ ಜೀವಂತ ತತ್ವಗಳಿವು. ಇವತ್ತಿಗೂ ನಾವು ಹಳೆಯ ಗ್ರಂಥಗಳನ್ನ ನೋಡಿದ್ರೆ ಈ ನಿಯಮಗಳ ಕುರುಹುಗಳು ನಮ್ಗೆ ಕಾಣಿಸ್ತವೆ. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಸಿಸ್ಟಮ್ ಕೇವಲ ನಿಯಮಗಳ ಬಗ್ಗೆ ಮಾತ್ರ ಹೇಳಲ್ಲ, ಆ ನಿಯಮಗಳನ್ನ ಯಾವಾಗ ಬಳಸ್ಬಾರ್ದು ಅಂತಾನೂ ಹೇಳುತ್ತೆ. ಇದು ಅದ್ರ ಜಾಣ್ತನ. ನಾವು ಈಗಷ್ಟೇ ಕಲಿತ ಧ್ವನಿ ಮೃದುವಾಗುವಿಕೆ ನಿಯಮ ನೆನಪಿದ್ಯಲ್ಲ, ಅದು ಯಾವಾಗ್ಲೂ ಕೆಲ್ಸ ಮಾಡ್ತಾನಾ? ಇಲ್ಲಿ ಸ್ವಲ್ಪ ಗಮನ ಕೊಟ್ಟು ನೋಡಿ.
ಒಂದು ಕಡೆ ನಿಯಮ ಕರೆಕ್ಟಾಗಿ ಕೆಲಸ ಮಾಡಿದೆ. ವಾಕ್ ಪ್ಲಸ್ ದೇವಿ ಇಸ್ ಈಕ್ವಲ್ ಟು ವಾಗ್ದೇವಿ. ಇನ್ನೊಂದು ಕಡೆ ದಿಕ್ ಪ್ಲಸ್ ಚಕ್ರ ಇಸ್ ಈಕ್ವಲ್ ಟು ದಿಕ್ ಚಕ್ರ. ಇಲ್ಲಿ ಕ ಬದಲಾಗಿಲ್ಲ. ಯಾಕೆ? ಆ ವ್ಯತ್ಯಾಸ ಎಲ್ಲಿದೆ ಅಂದ್ರೆ ಎರಡನೇ ಪದದ ಮೊದಲನೇ ಅಕ್ಷರದಲ್ಲಿ. ಪರಿಹಾರ ಇಲ್ಲಿದೆ ನೋಡಿ. ಒಂದು ಕಠಿಣ ವ್ಯಂಜನದ ಮುಂದೆ ಇನ್ನೊಂದು ಕಠಿಣ ವ್ಯಂಜನ ಬಂದ್ರೆ ಆ ಧ್ವನಿ ಮೃದುವಾಗುವಿಕೆ ನಿಯಮ ಅಪ್ಲೈ ಆಗಲ್ಲ. ಇದು ಹೇಗಂದ್ರೆ ಎರಡು ಗಟ್ಟಿ ವಸ್ತುಗಳು ಡಿಕ್ಕಿ ಹೊಡೆದಾಗೆ. ಯಾವುದು ಬಗ್ಗಲ್ಲ, ಹಾಗೇ ಉಳಿಯತ್ತೆ. ಈ ವ್ಯವಸ್ಥೆ ಎಷ್ಟು ನಿಖರವಾಗಿದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಹಾಗಿದ್ರೆ ಈ ಎಲ್ಲ ನಿಯಮಗಳ ಹಿಂದಿರೋ ಅಸಲಿ ಉದ್ದೇಶವಾದ್ರೂ ಏನು? ಬನ್ನಿ ನಮ್ಮ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಕೊನೆಗೆ ಹೇಳೋದಾದ್ರೆ ಜಷ್ಟ್ವ, ಶುತ್ವ, ಅನುನಾಸಿಕ ಅಂತ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು ಮುಖ್ಯ ಅಲ್ಲ. ಅದರ ಹಿಂದಿರೋ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅಂದ್ರೆ ಒಂದು ಕಠಿಣ ಧ್ವನಿ ಮೃದುವಾಗೋದು, ಒಂದು ಧ್ವನಿ ಜಾರೋದು ಮತ್ತು ಒಂದು ಧ್ವನಿ ಪ್ರತಿಧ್ವನಿಸೋದು. ಇಷ್ಟೇ. ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಇಷ್ಟೇ. ಸಂಧಿ ನಿಯಮಗಳು ಯಾಕೆ ಇವೆ ಅಂದ್ರೆ ಭಾಷೆ ಕೇಳೋಕೆ ಹೆಚ್ಚು ಸಹಜವಾಗಿ, ಸ್ಮೂತ್ ಆಗಿ ಇರ್ಲಿ ಅಂತ. ಇದು ಭಾಷೆಯ ಒಳಗಿನ ಸೌಂದರ್ಯವನ್ನ ಹೆಚ್ಚಿಸೋ ಒಂದು ಅದ್ಭುತವಾದ ಸಿಸ್ಟಮ್. ಹಾಗಾಗಿ ಮುಂದಿನ ಸಲ ಮಾತಾಡುವಾಗ ಒಂದು ಕ್ಷಣ ಗಮನ ಕೊಡಿ. ನಾವು ಆಡೋ ಮಾತುಗಳ ಹಿಂದೆಯೂ ಇಂಥ ಎಷ್ಟೋ ಅಡಗಿದ ನಿಯಮಗಳು ಕೆಲಸ ಮಾಡ್ತಿರ್ಬಹುದು ಅಲ್ವಾ? ಭಾಷೆನ ಈ ಮಾದರಿಗಳ ಒಂದು ದೊಡ್ಡ ಪ್ರಪಂಚವೇ ನಮ್ಮನ್ನ ಕಾಯ್ತಾ ಇದೆ, ಅದನ್ನ ಅನ್ವೇಷಣೆ ಮಾಡೋಕೆ.